ಮೆಟ್ರೋ ಟಿಕೆಟ್ ದರ ಏರಿಕೆ ಮತ್ತು ಇಳಿಕೆಯ ವಿಚಾರದಲ್ಲಿ ಕ್ರೆಡಿಟ್ ವಾರ್ ನಡೀತಾ ಇದೆ ರಾಜ್ಯ ಬಿಜೆಪಿಯಲ್ಲಿ. ಮೆಟ್ರೋ ಟಿಕೆಟ್ ದರ ಏರಿಕೆಯ ವಿಚಾರ ಹಾಗೂ ಇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರ್ತಾ ಇರುವಂತದ್ದು. ನೋಡಿ, ಕ್ರೆಡಿಟ್ ವಾರ್ ನಡೀತಾ ಇದೆ. ರಾಜ್ಯ ಬಿಜೆಪಿಯ ನಾಯಕರಲ್ಲಿ ಜೋರಾಗಿದೆ ಯುದ್ಧ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಗಮನಕ್ಕೆ ತರದೆ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಮೆಟ್ರೋ ಪ್ರಯಾಣದ ದರ ಸಂಬಂಧ ಸರ್ಕಾರದ ವಿರುದ್ಧ ತೇಜಸ್ವಿ ಸೂರ್ಯ, ಸಿಕೆ ರಾಮಮೂರ್ತಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆರ್ವಿ ಮೆಟ್ರೋ ಸ್ಟೇಷನ್ ಬಳಿ ಪ್ರತ್ಯೇಕವಾಗಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಆದರೆ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವಿಜಯೇಂದ್ರ ಅವರ ಗಮನಕ್ಕೆ ತರದೆ ಸಂಸದ ಮತ್ತು ಶಾಸಕರು ಹೋರಾಟವನ್ನು ನಡೆಸಿದ್ದಾರೆ. ಹೀಗಾಗಿ ತೇಜಸ್ವಿ ಸೂರ್ಯ ಅವರ ನಡೆಗೆ ಬಿಜೆಪಿಗರು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. ನೋಡಿ, ಮೆಟ್ರೋ ದರ ಏರಿಕೆಯನ್ನ ಮಾಡೋಕೆ ರಾಜ್ಯ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಿತ್ತು. ಹೀಗಾಗಿ ಒಂದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಕೂಡ ಏರಿತ್ತು. BMRCL 5% ಏರಿಕೆ ಮಾಡೋಕೆ ಮುಂದಾಗಿತ್ತು. ಆದರೆ ಈ ಒಂದು ವಿಚಾರದಲ್ಲಿ ಬಿವೈ ವಿಜಯೇಂದ್ರ ಅವರ ಗಮನಕ್ಕೆ ತರದೆ ತೇಜಸ್ವಿ ಸೂರ್ಯ ಅವರು ಈ ಕುರಿತಂತೆ ಹೋರಾಟವನ್ನ ಕೂಡ ಅಂದ್ರೆ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಖಾಲಿ ಟ್ರಂಕ್ ಅನ್ನ ಪ್ರದರ್ಶನ ಮಾಡಿ ನಿನ್ನೆ ಒಂದು ಪ್ರತಿಭಟನೆಯ ಬಿಸಿಯನ್ನ ಕೂಡ ಮೂಡಿಸಿದ್ರು ರಾಜ್ಯ ಸರ್ಕಾರಕ್ಕೆ ಅಂತಾನೆ ಹೇಳ್ಬೋದು. ಆದ್ರೆ ಈ ವಿಚಾರ ನಿಜಕ್ಕೂ ಕೂಡ ಇದೀಗ ರಾಜ್ಯ ಬಿಜೆಪಿಗರಲ್ಲಿ ಅಸಮಾಧಾನ ತರುವಂತಹ ವಿಚಾರವಾಗಿದೆ. ನೋಡಿ, ತಮ್ಮ ಗಮನಕ್ಕೆ ತಂದೇ ಇಲ್ಲ ಪ್ರತಿಭಟನೆ ಮಾಡೋಕೆ. ಸಿಕೆ ರಾಮಮೂರ್ತಿನೂ ಹೇಳಿಲ್ಲ ಒಂದು ಮಾತು, ಹಾಗೆ ತೇಜಸ್ವಿ ಸೂರ್ಯ ಅವರು ಕೂಡ ಹೇಳಿಲ್ಲ. ತಮ್ಮ ಇಷ್ಟದಂತೆ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಂತ ಬಿವೈ ವಿಜಯೇಂದ್ರ ಮತ್ತು ಅಶೋಕ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಪ್ರತ್ಯೇಕ ಹೋರಾಟಕ್ಕೆ ಕಾರಣಗಳಾದ್ರೂ ಏನು? ನಾವಿಲ್ಲಿ ಗಮನಿಸ್ತಾ ಹೋಗೋಣ. ನೋಡಿ, ರಾಜ್ಯದಲ್ಲಿ ನಾಯಕತ್ವದ ಗೊಂದಲ ಕೂಡ ಇದೆ. ಹೋರಾಟದ ಮೂಲಕ ಹೈಕಮಾಂಡ್ ಮನ್ನಣೆ ಪಡೆಯೋದು ಕೂಡ ನಡೀತಾ ಇದೆ. ಕೇಂದ್ರ ಪರ ನಾವಿಬ್ಬರೇ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತ ತೋರಿಸೋದು ಅವರ ಒಂದು ಆಸೆ ಆಗಿರುವಂಥದ್ದು. ನಮ್ಮಲ್ಲೂ ಕೂಡ ನಾಯಕತ್ವ ಗುಣ ಇದೆ ಅಂತ ಕಾರ್ಯಕರ್ತರು ಮತ್ತು ಹೈಕಮಾಂಡ್ಗೆ ಬಿಂಬಿಸೋದೆ ತೇಜಸ್ವಿ ಸೂರ್ಯ ಮತ್ತು ಸಿಕೆ ರಾಮಮೂರ್ತಿ ಅವರ ನಡೆ ಇದೆ ಅಂತ ಇದೀಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ.